ಅವರಗೊಳ್ಳ ಗ್ರಾಮದ ಸಮೀಪವಿರುವ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ತಕ್ಷಣವೇ ಗ್ರಾಮದಿಂದ ಸ್ಥಳಾಂತರ ಮಾಡಿಸಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಬಿಎಂ ಷಣ್ಮುಖಯ್ಯ ಸರ್ಕಾರಕ್ಕೆ ಹಾಗೂ ಮಹಾನಗರ ಪಾಲಿಕೆಗೆ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸಂಗ್ರಹವಾಗಿರುವ ಕಸದ ನಿರ್ವಹಣೆಯಾಗಿಲ್ಲ. ಅಷ್ಟೇ ಅಲ್ಲದೆ ಗುರುವಾರ ಅದಕ್ಕೆ ಬೆಂಕಿ ತಗುಲಿದ್ದು ಸಂಪೂರ್ಣ ಸುಟ್ಟು ಹೋಗಿದ್ದು ಅಕ್ಕಪಕ್ಕದ ಜಮೀನುಗಳಿಗೆ ಹಾನಿಯಾಗಿದೆ. ಕೂಡಲೇ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಚುನಾವಣೆ ಬಳಿಕ ಗ್ರಾಮಸ್ಥರು ಗ್ರಾಮ ಸಭೆ ನಡೆಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದ ಅವರು, 1 ತಿಂಗಳೊಳಗೆ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಳಾಂತರ ಮಾಡದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿ ವೀರಯ್ಯ, ಬಿ ಶಶಿಧರಯ್ಯ, ವೀರರಾಜೇಂದ್ರ ಸ್ವಾಮಿ, ರುದ್ರಮುನಿಯಪ್ಪ, ಪೂಜಾರ್ ಬಸವರಾಜಯ್ಯ, ವೀರಯ್ಯ, ಗೊರಪಳ್ಳ, ಮಾಗನೂರು ಬಸವರಾಜ್ ಇತರರಿದ್ದರು. ಗ್ರಾಮದಲ್ಲಿ ಸುಮಾರು 20 ವರ್ಷ ಕೆಳಗೆ ಮಹಾನಗರ ಪಾಲಿಕೆ ದಾವಣಗೆರೆ ಇವರು ನಮ್ಮ ರೈತರಿಂದ ಜಮೀನನ್ನು ಖರೀದಿ ಮಾಡಿ, ಬಹಳ ಮೋಸದಿಂದ ಖರೀದಿ ಮಾಡಿ ಘನತ್ಯಾಜ್ಯ ವಿಲೇವಾರಿ ಘಟಕನ ನಿರ್ಮಾಣ ಮಾಡಿರೋದು ತಮಗೆಲ್ಲ ಗೊತ್ತಿದ್ದ ವಿಷಯನೇ. ಅವಾಗಿನಿಂದನೂ ಸಹ ನಿರಂತರವಾಗಿ ನಮ್ಮ ಗ್ರಾಮಸ್ಥರು ಇದ್ರ ಬಗ್ಗೆ ಭಾಳ ವಿರೋಧ ವ್ಯಕ್ತಪಡಿಸ್ತಾನೆ ಬಂದರು. ಅನೇಕಾರು ಕಾರಣಗಳಿಂದ ನಗರಸಭೆಯವರು ಮತ್ತು ಮಹಾನಗರ ಪಾಲಿಕೆಯವರು ನಮ್ಮ ಹೇಳಿದ ಕೇಳಿದ ಯಾವುದೇ ಮನವಿಗಳಿಗೆ ಪುರಸ್ಕಾರನ ಕೊಡದೇನೆ ಏನೇನೋ ಕೆಲವು ಸಬೂಬುಗಳನ್ನು ಹೇಳ್ತಾ ಬಂದರು. ನಾವು ಹಾಗೆ ಮಾಡ್ತೇವೆ, ಈಗ ಮಾಡ್ತೇವೆ, ಆ ಪ್ರೋಸೆಸ್ ಮಾಡ್ತೇವೆ, ಈ ಪ್ರೋಸೆಸ್ ಮಾಡ್ತೇವೆ, ಅಲ್ಲಿವರೆಗೂ ಒಂದು ಕಡೆ ಗುಂಡಿ ತೆಗಿತೇವೆ, ಗುಂಡಿಗೆ ಅದನ್ನು ಹಾಕ್ತೇವೆ, ಅದ್ಮೇಲೆ ಆ ಗುಂಡಿ ತೆಗೆದು ಮಣ್ಣು ಮುಚ್ತೇವೆ, ಮತ್ತೊಂದು ತೆಗಿತೇವೆ, ಮತ್ತೆ ಹಾಕ್ತೇವೆ, ಗುಂಡಿ ಮುಚ್ಕೊಂತ ಅದು ಕಳೆತ ಮೇಲೆ ಅದನ್ನು ತೆಗೆದು ಪ್ರೋಸೆಸ್ ಮಾಡ್ಕೊತ ಹೋಗ್ತೇವೆ ಅಂತಂದರು. ಆಗಾಗಲೇ ಅದ್ರ ಬಗ್ಗೆ ಪರಿಪೂರ್ಣವಾದ ವ್ಯವಸ್ಥೆ ಆಗೋಗ್ಬಿಟ್ಟಿತ್ತು. ನಾವೇನು ವಿರೋಧ ಮಾಡಿದ್ರೂ ಸಹ ಯಾವುದೇ ಥರದ ನಮ್ಮ ಪ್ರಯತ್ನಕ್ಕೆ ತಣ್ಣೀರೆಳಿಸಿದ್ರೆ ಹೊರತು ಅದರ ಸರಿಯಾದ ನಿರ್ವಹಣೆನ ಸುಮಾರು 20 ವರ್ಷದಿಂದ ಇಲ್ಲಿವರೆಗೂ ಸರಿಯಾದ ನಿರ್ವಹಣೆ ಅದಕ್ಕೆ ಆಗಿಲ್ಲ. ಘನತ್ಯಾಜ್ಯ ವಿಲೇವಾರಿ ಆಗಬೇಕು ಅಂತ NGT ಮುಂದೂ ನಾವು ಹೋಗಿದ್ವಿ. ಅದೇ ರೀತಿಯಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಜಿಲ್ಲಾ ಪಂಚಾಯತ್ಗಾಗಿರ್ಬೋದು, ತಾಲೂಕು ಪಂಚಾಯತ್ಗಾಗಿರ್ಬೋದು, ನಮ್ಮ ಅಳಲನ್ನು ಪದೇ ಹೇಳ್ತಾನೆ ಬಂದ್ವಿ. ನಾವು ಆ ರೀತಿ ಪ್ರೋಸೆಸ್ ಮಾಡ್ತೇವೆ, ಈ ರೀತಿ ಪ್ರೋಸೆಸ್ ಮಾಡ್ತೇವೆ ಅಂತಂದು ಮಹಾನಗರ ಪಾಲಿಕೆಯಿಂದ ಖರ್ಚು ವೆಚ್ಚಗಳನ್ನು ಹಾಕ್ಕೊಂಡು ಪ್ಲ್ಯಾನು ವಗೈರೆಯನ್ನು ಮಾಡ್ಕೊತ ಹೋದರೆ ಹೊರತು ದುಂದು ವೆಚ್ಚಕ್ಕೆ ದಾರಿ ಮಾಡಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಇಲ್ಲಿವರೆಗೂ ಆಗಲಿಲ್ಲ. ಅದೇನೋ ಪ್ಲಾಸ್ಟಿಕ್ ತೆಗಿತೇವೆ, ಈ ಗೊಬ್ಬರನ ಸರಿಯಾದ ರೀತಿಯಲ್ಲಿ ಅದನ್ನು ರೈತರಿಗೆ ಕೊಡ್ತೀವಿ, ಆ ಒಂದು ಪ್ರೋಸೆಸ್ ಮಾಡ್ತೀವಿ, ಒಂದು ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿ ಬರೀ ಮಿಷಿನರೀಸ್ ಸೆಟಪ್ ಮಾಡೋದು, ಮತ್ತು ಅವನ್ನ ಕಿತ್ತು ತಗೊಂಡೋಗೋದು, ಮತ್ತು ಹೊಸ ಮಿಷಿನ್ಗಳು ಹಾಕೋದು, ಅವನ್ನೆಲ್ಲ ಈ ಪ್ರೋಸೆಸ್ ಮಾಡ್ತೇವೆ, ಆ ಪ್ರೋಸೆಸ್ ಮಾಡ್ತೇವೆ ಅಂತ ಮತ್ತೊಂದಿಷ್ಟು ಜಮೀನು ಖರೀದಿ ಮಾಡೋದು, ಅದಕ್ಕೊಂದು ಪ್ಲ್ಯಾಟ್ ಮಾಡಿದರು. ಸುಮಾರು ಮೊದಲು ಖರೀದಿಯಾಗಿದ್ದ ಜಮೀನು ಈ ವಿಲೇವಾರಿ ಘಟಕಕ್ಕೆ 16 ಎಕರೆ, ಈಗ ಸರಿ ಸುಮಾರು 36 ಎಕರೆ, 20 ಎಕರೆ ಮತ್ತು ಅಕ್ಕಪಕ್ಕದಲ್ಲೆಲ್ಲ ಜಮೀನು ತೊಗೊಂಡು ಬರೀ ಏನು ಮಾಡ್ತಾರೆ ಅಂತಂದರೆ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಮಾಡೋದು, ಇಲ್ಲ ತಗಡು ಮಾಡೋದು, ಶೆಡ್ಗಳು ಮಾಡೋದು, ಯಾವುದೋ ಒಂದು ಕಾರ್ಯಕ್ರಮ ಏನು ಹಾಕಿರ್ತಾರೆ ಅದನ್ನು ಪೂರ್ಣ ಮಟ್ಟದಲ್ಲಿ ಅವ್ರು ಎಂದೂ ನಿರ್ವಹಿಸಿಲ್ಲ. ಇದರಿಂದ ನಮಗೆ ಭಾಳ ತೊಂದರೆ ಆಗಿದೆ. ಈ ಹಿಂದೆನೂ ಸಹ ಸಣ್ಣದಾಗಿರ್ತಕ್ಕಂಥ ಒಂದು ಬೆಂಕಿ ಅವಘಡ ಸಂಭವಿಸಿತ್ತು. ಅವಘಡ ಸಂಭವಿಸಿದ್ದನ್ನು ಆವಾಗಲೂ ಸಹ ತತ್ಕ್ಷಣದಲ್ಲಿ ಇದಕ್ಕೆ ನೀವು ಪರಿಹಾರ ರೂಪವಾಗಿ ಏನಾರು ಮಾಡಬೇಕಾಗ್ತದೆ. ಅವಾಗಲೇ ಇದಕ್ಕೋಸ್ಕರ ನೀವೊಂದು ಫೈರ್ ಇಂಜಿನಿನ ವ್ಯವಸ್ಥೆ ಇಲ್ಲೂ ಮಾಡ್ಕೊಂಡು ಇಟ್ಕೊಳ್ರಿ. ಆಮೇಲೆ ವಾಚ್ ಆ್ಯಂಡ್ ವಾರ್ಡ್ ಮಾಡಿ ನೋಡ್ತಾ ಇರಬೇಕು ಅದನ್ನು. ಯಾಕಂದರೆ ಸಾಯಂಕಾಲ ಅವ್ರು ಬಾಗ್ಲಕ್ಕೆ ಬಿಗಾಕೊಂಡು ಬಂದುಬಿಡ್ತಾರೆ.